ಹಾಯ್ ಎಲ್ಲರಿಗೂ ನಮಸ್ತೆ. ಎಷ್ಟೊಂದು ಜನದ ಯೂಟ್ಯೂಬ್ ಚಾನಲ್ ಏನು ಇನ್ಫಾರ್ಮೇಷನ್ಸ್ ಇಲ್ಲದೆ ಡಿಲೀಟ್ ಆಗಿದೆ, ಮತ್ತು ಕಾಪಿ ಸ್ಟ್ರೈಕ್ ಬಂದ ಕೂಡಲೇ ಡಿಲೀಟ್ ಆಗ್ತಾ ಇದೆ. ಸಮ್ಟೈಮ್ಸ್ ನೀವು ಮಾಡೋ ಅಂಥ ಈ ಮಿಸ್ಟೇಕಿಂದನೂ ಕೂಡ ಆಗಿರ್ಬೋದು. ಎಸ್ ಗೈಸ್, ಎಲ್ಲ ಬಿಗಿನರ್ಸ್ಗೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಮ್ಯೂಸಿಕ್ನ ತಗೋಬೇಕು ಯೂಟ್ಯೂಬ್ ಫ್ರೀಲ್ಯಾನ್ಸಿಂಗಿಂದ ಅಂತ ಅಂದ್ಬಿಟ್ಟು ಗೊತ್ತೇ ಇರಲ್ಲ. ಸೊ ಬೇರೆಯವರ ಮ್ಯೂಸಿಕ್ನ ಕಾಪಿ ಮಾಡಿರ್ತಾರೆ, ಸೊ ಕಾಪಿ ಸ್ಟ್ರೈಕ್ ಬಂದ್ಬಿಡುತ್ತೆ. ಎಷ್ಟೊಂದು ವೀಡಿಯೋದಲ್ಲಿ ಈ ಥರ ಮಾಡೇ ಇರ್ತಾರೆ. ಮತ್ತು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಯೂಟ್ಯೂಬಲ್ಲಿ, ಯಾವ ಥರ ಮಾಡಿದ್ರೆ ಕಾಪಿ ಸ್ಟ್ರೈಕ್ ಬರಲ್ಲ, ಯಾವುದ್ರ ಬಗ್ಗೆ ನಾವು ಮಾತಾಡಬೇಕು, ಯಾವ ವ್ಯಕ್ತಿನ ಟಾರ್ಗೆಟ್ ಮಾಡಿ ಅಥವಾ ಒಂದು ಏನಾದರೂ ಮ್ಯಾಟ್ರ್ ಹೇಳ್ತಿದ್ದೀವಿ ಅಂತಂದರೆ ಅದರಲ್ಲಿ ಬರೋವಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇನ್ನೊಬ್ರಿಗೆ ಹರ್ಟ್ ಆಗೋ ಥರ ಯಾವುದೋ ವೀಡಿಯೋಸ್ಗಳು ಇರಬಾರ್ದು. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಯಾವ ಥರ ಯೂಟ್ಯೂಬ್ನ ಯೂಸ್ ಮಾಡ್ಕೋಬೇಕು ಕಾಪಿ ಸ್ಟ್ರೈಕ್ ಬರದೇ ಇರೋ ಥರ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಮೋ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಗೈಸ್, ಎಷ್ಟೊಂದು ಜನ ಕನ್ಫ್ಯೂಷನಲ್ಲಿ ಇರ್ತೀರಾ, ಏನಪ್ಪ ಮಾಡೋದು, ಕಾಪಿ ಸ್ಟ್ರೈಕ್ ಬರುತ್ತೆ, ಮ್ಯೂಸಿಕ್ ಎಲ್ಲಿಂದ ತಗೊಳ್ಳೋದು ಅಂತ ಅಂದ್ಬಿಟ್ಟು. ಯೂಟ್ಯೂಬಲ್ಲೇ ಫ್ರೀ ಮ್ಯೂಸಿಕ್ನ ಕೊಟ್ಟಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೊಬೋದು ಕೂಡ. ಎಷ್ಟೊಂದು ಜನಕ್ಕೆ ಈ ಆಪ್ಷನ್ನು ಕೂಡ ಗೊತ್ತಿರಲ್ಲ. ಬೇರೆ ಎಲ್ಲಿಂದನೋ ಮ್ಯೂಸಿಕ್ನ ಕಾಪಿ ಮಾಡಿ ಹಾಕಿರ್ತೀರಾ, ಅದು ಇನ್ ಕೇಸ್ ಏನಾದರೂ ಯೂಟ್ಯೂಬಿಂದ ಅದು ಲಾಂಚ್ ಆಗಿಲ್ಲ ಮ್ಯೂಸಿಕ್ ಅಂತ ಅಂದರೆ, ಯೂಟ್ಯೂಬರ್ ಅದನ್ನು ಫ್ರೀಯಾಗಿ ಬಿಟ್ಟಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಾಪಿ ಸ್ಟ್ರೈಕ್ ಬಂದೇ ಬರುತ್ತೆ. ನೆಕ್ಸ್ಟ್ ಏನಪ್ಪ ಮೋಸ್ಟ್ ತಪ್ಪು ನಾವು ಏನು ಮಾಡೋದು ಅಂತಂದರೆ, ಬೇರೆ ಯಾರ್ದೋ ಕಂಟೆಂಟ್ನ ಸ್ವಲ್ಪ ಅದಕ್ಕೆ ರಿಲೇಟೆಡ್ ಆಗೋಂಥ ಟಾಪಿಕ್ನ ಕಲೆಕ್ಟ್ ಮಾಡಿ ಬೇರೆ ಯಾರ್ದೋ ಕಂಟೆಂಟ್ನ ಕಾಪಿ ಮಾಡಿರೋದು. ಸೊ ಅವರೂ ಅಷ್ಟೇ, ಇದು ಕಾಪಿ ನನ್ನ ಕಂಟೆಂಟ್ ಇದು ಅಥವಾ ನಮ್ಮ ವಿಡಿಯೋದು ಟಾಪಿಕ್ ಇದು ಅಂತ ಅಂದ್ಬಿಟ್ಟು ಕಾಪಿ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಸೊ ಈ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಇರಲಿ ನಿಮ್ಮ ಓನಾಗಿ ಯೂಸ್ ಮಾಡ್ಕೊಳ್ಳಿ. ಏನಾದರೂ ಕಂಟೆಂಟ್ ಇರ್ಬೋದು, ನಿಮಗೆ ಗೊತ್ತಿರೋಂಥ ಕಂಟೆಂಟ್ ಇರ್ಬೋದು, ಅದನ್ನು ನಿಮ್ಮ ಓನಾಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನದ ನೋಡಿದೆ. ನಾನು ರೀಸೆಂಟಾಗಿ ಕೂಡ ನೋಡಿದೆ, ಕೆಲವೊಬ್ರದ್ದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿದೆ. ಬೇಜಾರಾಗುತ್ತೆ, ಯಾಕೆಂದರೆ ಒಂದೊಂದು ಸಬ್ಸ್ಕ್ರೈಬರ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಆ ಚಾನಲಲ್ಲಿ ಎಷ್ಟು ಎಫರ್ಟ್ ಹಾಕಿರ್ತಾರೆ, ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಎಫರ್ಟ್ಸ್ ಏನಿರುತ್ತೆ, ಆ್ಯಂಡ್ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಎಫರ್ಟ್ಸ್ ಏನಿರುತ್ತೆ, ಪ್ರತಿಯೊಂದನ್ನು ಕೂಡ ಒಂದೊಂದು ಸರಿ ಬೇಜಾರಾಗುತ್ತೆ. ನೀವು ಮಾಡಿರೋಂಥ ಮಿಸ್ಟೇಕ್ಸ್ ಇದೇನೆ, ಒಂದು ಬೇರೆ ಕಡೆಯಿಂದ ಕಂಟೆಂಟ್ನ ಕಾಪಿ ಮಾಡಿರೋದು, ಇನ್ನೊಂದು ಮ್ಯೂಸಿಕಲ್ಲಿ ಕೂಡ ಈ ಥರ ಕಾಪಿ ಸ್ಟ್ರೈಕ್ ಬರೋಂಥ ಚಾನ್ಸಸ್ ಇರುತ್ತೆ. ಮೋಸ್ಟ್ ಆಫ್ ಏನಪ್ಪ ಅಂತಂದರೆ 100% ಗ್ಯಾರಂಟಿಯಾಗಿ ಇಂಥ ಆ್ಯಪಿಂದ ಅಮೌಂಟ್ ಬಂದೇ ಬರುತ್ತೆ, ಅಥವಾ ಇದರಿಂದ ಯೂಸ್ ಇದ್ದೇ ಇದೆ ಅಂತ ಅಂದ್ಬಿಟ್ಟು ಶೋರಾಗಿ 100% ಹೇಳೋಕ್ಕೆ ಹೋಗಬಾರ್ದು. ಆ ಥರ ಎಲ್ಲ ವರ್ಡ್ಗಳನ್ನ ಆಗಿರ್ಬೋದು, ಆ ಥರ ಕಂಟೆಂಟ್ನ ಕೊಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಅದನ್ನು ಕೂಡ ಫ್ರಾಡ್ ಕೆಲಸ ಮಾಡ್ದಂಗೆ ಆಯಿತು. ಸೊ ಅದರಲ್ಲೂ ಯೂಟ್ಯೂಬು ನಿಮ್ಮ ಚಾನಲ್ನ ಡಿಲೀಟ್ ಮಾಡುತ್ತೆ. ಏನಪ್ಪ ಅಂತಂದರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪ್ನ ತಗೊಬಂದ್ಬಿಟ್ಟು ನೀವು ನಿಮ್ಮ ಚಾನಲಲ್ಲಿ ಪ್ರಮೋಟ್ ಮಾಡ್ಕೊತಿರ್ತೀರ, ಬಟ್ ಅದು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಹೋದರೆ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಎಸ್, ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬೇರೆ ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ನ ನೀವು ಜನಗಳಿಗೆ ಇನ್ಫ್ಲುಯೆನ್ಸರಾಗಿ ಕೊಡೋದು ಯೂಟ್ಯೂಬ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅಲ್ಲಿಗೆ ನಿಮ್ಮದು ಕಾಪಿ ಸ್ಟ್ರೈಕ್ ಆಗುತ್ತೆ ಚಾನಲ್ ಅಂತಲೇ ಹೇಳ್ತೀನಿ. 1-2 ವೀಡಿಯೋ ಇದ್ದರೆ ಅಟ್ಲೀಸ್ಟ್ 1-2 ಕಾಪಿ ಸ್ಟ್ರೈಕ್ ಬಂದರೆ ಇಟ್ಸ್ ಓಕೆ. ಬಟ್ ನೀವು ಲಾಂಗ್ ಟೈಮ್ ಇದೇ ಥರ ವೀಡಿಯೋಸ್ನ ಮಾಡ್ಕೊಂಡ್ಬಂತು ಅಂತಂದರೆ ಯೂಟ್ಯೂಬು ಖಂಡಿತವಾಗ್ಲೂ ನಿಮ್ಮ ಚಾನಲ್ನ ಡಿಲೀಟ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಹೇಗಪ್ಪ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಜನ ಸಾಗರ ಅಂತಲೇ ಹೇಳ್ಬೋದು. ಬಿಫೋರೆಲ್ಲ ಯೂಟ್ಯೂಬಲ್ಲಿ ಇಷ್ಟೊಂದು ಜನ ಇನ್ವಾಲ್ವ್ ಇರಲಿಲ್ಲ, ಗೊತ್ತಿರಲಿಲ್ಲ ಪ್ರಾಫಿಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಪ್ರಾಫಿಟ್ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ಅಷ್ಟೇ ಎಫರ್ಟ್ಸ್ ಇರುತ್ತೆ ಆ ವಿಡಿಯೋ ಹಿಂದೆ ಅಂತಲೇ ಹೇಳ್ಬೋದು. ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅಷ್ಟೇ ಎಫರ್ಟ್ಸ್ ಇದೆ, ಅಷ್ಟೇ ಟೈಮ್ ಕೊಡ್ತಾರೆ. ಟೈಮ್ ಇಲ್ಲದೆ ಇರೋಂಥ ನಮ್ಮಂಥ ಬ್ಯುಸಿನಲ್ಲಿರೋದು, ಹೊರಗಡೆ ಹೋಗಿ ಕೆಲಸ ಮಾಡೋರು ಎಲ್ಲ ವಾರಕ್ಕೊಂದೋ ತಿಂಗಳಿಗೊಂದೋ ವೀಡಿಯೋ ಹಾಕೊಂಡು ಕುತ್ಕೊಂತಾರೆ ಅಂತಲೇ ಹೇಳ್ತೀನಿ. ಎಸ್, ನಾನು ಮಾಡಿರೋಂಥ ತಪ್ಪನ್ನ ನೀವು ಕೂಡ ಮಾಡಬೇಡಿ. ಯಾಕೆಂದರೆ ರೆಗ್ಯುಲರಾಗಿ ಇದ್ದರೆ ಮಾತ್ರ ನಿಮಗೆ ಕನ್ಸಿಸ್ಟೆನ್ಸಿ ಆಗಿದ್ದರೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳಕ್ಕಾಗೋದು. ಇವತ್ತೊಂದು ವೀಡಿಯೋ ಹಾಕಿ ಇನ್ನು 15 ದಿನಕ್ಕೊಂದು ವೀಡಿಯೋ, ಒಂದು ತಿಂಗಳಿಗೊಂದು ವೀಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬರ್ಸ್ ಆಗೋದು ಡೌಟೇ. ಬಟ್ ಪ್ರತಿದಿನ 1 ಅಥವಾ 2 ಶಾರ್ಟ್ ವೀಡಿಯೋಗಳನ್ನ ಹಾಕ್ತಾನೆ ಇರಿ ಅಂತಲೇ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಹೊರಗಡೆ ಹೋಗಿ ಅರ್ನಿಂಗ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವ್ರು ಕೂಡ ಯೂಟ್ಯೂಬ್ನ ಒಳ್ಳೆ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಯೂಟ್ಯೂಬ್ ಇಂಥವ್ರಿಗೆ ಅಂತಲೇ ಫಿಕ್ಸೆಡ್ ಆಗಿಲ್ಲ, ಪ್ರತಿಯೊಬ್ಬರೂ ಯೂಸ್ ಮಾಡಬಹುದು. ಬಟ್ ಒಳ್ಳೆ ಕಂಟೆಂಟ್ ಕೊಡಬೇಕಷ್ಟೇ. ಅದರಲ್ಲಿ ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿ ಅದಾದಮೇಲೆ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಚಾನಲ್ಗೆ ಬರ್ತಾರೆ ಅಂತ ಅಂದರೆ ಅದು ಸ್ವಲ್ಪ ಪಿಕಪ್ ಆಗುತ್ತೆ. ಬಟ್ ಏನೂ ಇಲ್ಲದೆ ಯೂಟ್ಯೂಬಲ್ಲೇ ಝೀರೋ ಎಕ್ಸ್ಪೀರಿಯೆನ್ಸ್, 0 ಫಾಲೋವರ್ಸಿಂದ ಸ್ಟಾರ್ಟ್ ಮಾಡಿದಿದೆಯಲ್ಲ, ಇದು ತುಂಬ ಏನಪ್ಪ ಅಂತಂದರೆ ಒಂದು ಸಾಹಸ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇನಿಷಿಯಲಿ ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರು
ಏನಪ್ಪ ಸರ್ಚ್ ಮಾಡ್ತೀರಾ ಕಾಮನ್ ಆಗಿ ಅಂತ ಅಂದರೆ ಅರ್ನಿಂಗ್ಸ್ ವಿಡಿಯೋನ ಮಾತ್ರ ಸರ್ಚ್ ಮಾಡ್ತೀರಾ. ಅರ್ನಿಂಗ್ಸ್ ವಿಡಿಯೋ ಪ್ರತಿಯೊಬ್ಬರೂ ಅವ್ರು ಅಷ್ಟು ಅರ್ನ್ ಮಾಡಿದ್ರು, ಇವ್ರು ಇಷ್ಟು ಅರ್ನ್ ಮಾಡಿದ್ರು, ಈ ಥರನೇ ವೀಡಿಯೋಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ. ಬಟ್ ಆ ವೀಡಿಯೋಸಿಂದ ಇರೋಂಥ ಎಫರ್ಟ್ಸು ಖಂಡಿತವಾಗ್ಲೂ ತುಂಬ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಒಂದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ, ಶೂಟ್ ಮಾಡಬೇಕಾದ್ರೆ, ಒಂದು ಚಾನಲ್ನ ಮೇಂಟೆನೆನ್ಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅಷ್ಟು ಈಸಿ ಅಲ್ಲ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಕೊಡೋದು. ಏನೇನೋ ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸು, ಹೊರಗಡೆ ಪ್ರಾಬ್ಲಮ್ಸ್, ಇದೆಲ್ಲದ್ರ ನಡುವೆ ಯೂಟ್ಯೂಬ್ನ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋದಿದೆಯಲ್ವಾ, ಇದನ್ನೇ ಹೇಳೋದು ನಿಜವಾದ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು. ಸೊ ಎಷ್ಟೊಂದು ಜನ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಕೂಡ. ಪ್ರತಿಯೊಬ್ಬರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಫೋರ್ ಇಷ್ಟೊಂದು ಇನ್ಫಾರ್ಮೇಷನ್ಸೇ ಇರಲಿಲ್ಲ. ಯೂಟ್ಯೂಬ್ ಈ ಥರ ಇದೆ, ಸ್ಟಾರ್ಟ್ ಮಾಡ್ಬೋದು, ಈ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯೂಟ್ಯೂಬ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ. ಏನಪ್ಪ ಅಂತಂದರೆ ಹೌಸ್ ವೈಫ್ಗಳಿಗೆ, ಹೊರಗಡೆ ಮಕ್ಕಳನ್ನ ಬಿಟ್ಟು ಹೋಗಿ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೆ, ಪ್ರತಿಯೊಬ್ಬರೂ ಮನೇಲೇ ಕೂತು ಒಳ್ಳೆ ಅರ್ನಿಂಗ್ಸ್ನ ನೋಡ್ಬೋದು ನಿಮ್ಮ ಒಳ್ಳೊಳ್ಳೆ ಕಂಟೆಂಟ್ಗಳ ಮುಖಾಂತರ ಅಂತಲೇ ಹೇಳ್ತೀನಿ. ಇನ್ನು ಕೆಲವೊಂದು ಚಾನಲ್ಗಳು ಏನಪ್ಪ ಅಂದರೆ ನಾನ್ಸೆನ್ಸ್ ಥರ ವೀಡಿಯೋಸ್ಗಳನ್ನ ಕೊಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಅಷ್ಟೇ ನಾನು ನಿಮಗೆ ಹೇಳ್ತಾ ಇರೋದು. ಆ ಥರ ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬು ಆ ಥರ ನೋಡಿ ನಿಮ್ಮನ್ನ ನಾನ್ಸೆನ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಆಮೇಲೆ ಚಾನಲ್ನೇ ಕಾಪಿ ಸ್ಟ್ರೈಕ್ ಮಾಡಿಬಿಡ್ತಾರೆ. ದೆನ್ ಚಾನಲ್ ಡಿಲೀಟ್ ಆಗುತ್ತೆ ಕೂಡ. ಬಟ್ ಕೆಲವೊಬ್ಬರು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾಯಿದ್ರು, ಅವ್ರ ಚಾನಲ್ಲು ಡಿಲೀಟ್ ಆಗಿರೋದು ನನಗೂ ಬೇಜಾರಾಯಿತು. ಈಗ ರೀಸೆಂಟಾಗಿ ನೋಡಿದೆ, 5 ಡೇಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ, 5 ಡೇಸ್ ಬ್ಯಾಕಲ್ಲಿ ಅದು ನೋಡಿ ನನಗೆ ಬೇಜಾರಾಯಿತು. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು 1,000 ಆಗಿರಲಿ, 10,000 ಆಗಿರಲಿ, 15,000 ಆಗಿರಲಿ ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿರ್ತೀವಿ. ಸಡನ್ಲಿ ಈ ಥರ ಆಗೋದು ಒಂಥರ ಬೇಜಾರು ಅಂತ ಅನಿಸುತ್ತೆ. ಮತ್ತು 0 ಫಾಲೋವರ್ಸಿಂದ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟನೇ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಗೆಲ್ತೀನಿ ಅನ್ನೋ ಹಠ ಇರೋರಿಗೆ ಖಂಡಿತವಾಗ್ಲೂ ಏನಾದರೂ ಸಾಧಿಸ್ತಾರೆ. ಒಂದು ಚಾನಲ್ ಅಲ್ಲ, 10 ಚಾನಲ್ ಡಿಲೀಟ್ ಆದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾಡೇ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಯೂಟ್ಯೂಬ್ ಇತ್ತೀಚಿಗಂತೂ ಫುಲ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ಎಲ್ಲ ಇವಾಗ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟೇ ಕಾರಣ, ಹೊರಗಡೆ ಹೋಗೋಕ್ಕಾಗಲ್ಲ, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಏನೋ ಮಕ್ಕಳು ಇದ್ದಾರೆ ಹೊರಗಡೆ ಹೋಗಿ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅನ್ನೋರಾಗಿರ್ಬೋದು, ಅವರೆಲ್ಲ ಈ ಯೂಟ್ಯೂಬ್ನ ಟ್ರಿಕ್ಸ್ಗಳೆಲ್ಲ ತಿಳ್ಕೊಂಡು ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಎಸ್, ಯೂಟ್ಯೂಬಲ್ಲಿ ಇಂಥದ್ದೇ ಕಂಟೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬರ್ ಪರ್ಟಿಕ್ಯುಲರಾಗಿ ಏನು ಬೋಲ್ಡ್ ಹಾಕಿಲ್ಲ. ನೀವು ಯಾವ ಥರನಾದರೂ ಕಂಟೆಂಟ್ ಕೊಡಿ, ಜನಗಳಿಗೆ ಒಳ್ಳೆ ಸಂದೇಶ ಕೊಡಿ ಅಂತ ಅಷ್ಟೇ ಹೇಳಿರೋದು. ಬಟ್ ಬೇರೆ ಕಡೆಯಿಂದ ಕಂಟೆಂಟ್ನ ತಂದು ಕಾಪಿ ಮಾಡಬೇಡಿ. ಆ್ಯಂಡ್ ಒಂದು ವ್ಯಕ್ತಿ ಬಗ್ಗೆ ಅಥವಾ ಒಂದು ಟಾಪಿಕ್ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡೋದಿದೆಯಲ್ಲ, ಅವಕ್ಕೆ ಧಕ್ಕೆ ಬರೋಂಥದ್ದು ಏನಾದರೂ ಇದೆಯಲ್ಲ, ಆ ಥರ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಆ ವಿಡಿಯೋಗೆ ಕಾಪಿ ಸ್ಟ್ರೈಕ್ ಬಂದೇ ಬರುತ್ತೆ ಅಂತಲೇ ಹೇಳ್ತೀನಿ. ಯೂಟ್ಯೂಬಲ್ಲಿ ಏನು ವಿಡಿಯೋ ಸಿಗಲ್ಲ ಗುರು, ಎಲ್ಲ ಸಿಗುತ್ತೆ. ಹೌದು, ಈಗ ಒಂದು ಕುಕ್ಕಿಂಗ್ ವಿಡಿಯೋ ಸಿಗಲ್ಲ ಅಂತಂದರೆ ಅಷ್ಟೇ. ಒಂದು ಕುಕ್ಕಿಂಗ್ ವಿಡಿಯೋ, ಒಂದು ಟೊಮೊಟೊ ಸಾಂಬಾರು ಮಾಡೋದ್ರಿಂದ ಹಿಡಿದು ಒಂದು ಇಡೀ ದೇಶ ಸುತ್ತ ವಿಡಿಯೋ ತನಕನೂ ಯೂಟ್ಯೂಬಲ್ಲಿ ಸಿಗುತ್ತೆ. ನಮ್ಮ ಟೂರಿಸ್ಟ್ ಏನಿದ್ದಾರೆ ಅವರೆಲ್ಲ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಸರ್ಚ್ ಮಾಡ್ಕೊಂಡೇ ಹೋಗೋದು. ಯಾಕೆಂದರೆ ಒಂದು ಟೊಮೊಟೊ ಸಾಂಬಾರು ಮಾಡೋದ್ರಿಂದ ಹಿಡಿದು, ಒಂದು ಚಟ್ನಿ ಮಾಡೋದ್ರಿಂದ ಹಿಡಿದು, ಅಡುಗೆ ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಪರ್ಸ್ನಲ್ ವ್ಲಾಗ್ಸ್ ಆಗಿರ್ಬೋದು, ಬಟ್ಟೆ ಶಾಪ್ ಆಗಿರ್ಬೋದು, ಪ್ರತಿಯೊಂದು ಜ್ಯುವೆಲರಿ ಶಾಪ್ ಆಗಿರ್ಬೋದು, ಔಟ್ ಆಫ್ ಕಂಟ್ರಿ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳಾಗಿರ್ಬೋದು, ನಮ್ಮ ದೇಶದಲ್ಲಿರೋಂಥ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಇಂಥ ಟಾಪಿಕ್ ಸಿಗೋದಿಲ್ಲ ಅಂತ ಅನ್ನೋ ಪ್ಲ್ಯಾಟ್ಫಾರ್ಮೇ ಅಲ್ಲ ಇದು. ಎಲ್ಲ ಪ್ರತಿಯೊಂದನ್ನು ಸಿಗುತ್ತೆ. ಯಾರು ಏನು ಎಕ್ಸ್ಪರ್ಟ್ ಆಗಿರಲ್ಲ, ನೋಡ್ತಾ ಹಾಗೆ ಎಲ್ಲನೂ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ನಾವೂ ಅಷ್ಟೇ ಬೇರೆಯವ್ರ ವೀಡಿಯೋನ ನೋಡ್ತಾ ಮೋಟಿವೇಶನ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಅಂತಲೇ ಹೇಳ್ತೀನಿ. ಐ ಹೋಪ್ ನನಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋನ ಮಾಡಿದ್ದೀನಿ. ಟೈಮೇ ಸಾಕಾಗಲ್ಲ ಅಂತ ಅನಿಸುತ್ತೆ. ನೀವು ಕೂಡ ಈ ಥರ ಮಿಸ್ಟೇಕ್ನ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾವಾಗಲೂ ವಿಡಿಯೋನ ಕನ್ಸಿಸ್ಟೆನ್ಸಿಯಾಗೇ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಲವ್ ಯು ಆಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ @amoworld ಅಂತ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.